ಇಷ್ಟು ದಿನ ವೆಕೇಶನ್ ಜಾಲಿ ಆಗಿತ್ತು, ಮತ್ತೆ US ಹೋಗೋದಕ್ಕೂ ಒಂಥರ ಆಗ್ತಿದೆ. ಹೌದಾ? ಹೇ ಬಾಸ್, ನೀವೇನಿಲ್ಲಿ? ಏ ಹಾಯ್. ಸರ್ಪ್ರೈಸ್, ಕಮ್ ಜಾಯ್ನ್ ಅಸ್. ಹಾಯ್. ಏನ್ ಬಾಸ್, ಹೌ ಆರ್ ಯು? ಏನ್ ಮಾಡಿದ್ರಿ ಬಾಸ್ ನೀವು? ಇವಳನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದೀರಾ. ನಾನ್ 2 days ಇಂದ ವಿನುತಾ ಜೊತೆ ಇದ್ದೀನಿ. ಗೋವಿಂದ್ ನ ಬಿಟ್ಟು ಬೇರೆ ಏನ್ ಮಾತಾಡ್ತಾನೆ ಇಲ್ಲ. ಗೋವಿಂದ್ ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ಗೋವಿಂದ್ ಅದಿಷ್ಟ ಇದಿಷ್ಟ ಅಂತ ಟಾರ್ಚರ್ ಬಾಸ್. ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳ ಬಾಸ್. ಓಡ್ಕಾ ಕುಡಿಯೋದಿರ್ಲಿ, ಅಟ್ಲೀಸ್ಟ್ ಬ್ರೀಸರ್ನು ಕುಡಿತಿಲ್ಲ. ನಿಮ್ ಮನೇಲಿ ಬೆಳಗ್ಗೆನೆ ಎದ್ದು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರಂತಲ್ಲ, ಇವಳು ಕೂಡ ಬೆಳಗ್ಗೆನೆ ಎದ್ದು ತುಳಸಿ ಕಟ್ಟೆ ಸುತ್ತಾಡ್ತಾ ಪೂಜೆ ಮಾಡ್ತಾಳೆ. ಇಟ್ಸ್ ಅನ್ಬಿಲೀವೇಬಲ್. ಒಂದ್ 10 ಮಾತು ಮಾತಾಡಿದ್ರೆ 10 ಮಾತು ನಿಮ್ ಬಗ್ಗೆನೆ. ಇದು ನಿಮ್ಗೆ ಇಷ್ಟವಾದ ರೆಸ್ಟೋರೆಂಟ್ ಅಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಇವಳು ಟಾರ್ಚರ್ ನ ತಡ್ಕೊಳಕ್ ಆಗ್ತಿಲ್ಲ ಬಾಸ್. ನನ್ಗಂತೂ ಈಗ್ಲೇ US ಹೋಗ್ಬೇಕು ಅನಿಸ್ತಿದೆ. ಎನಿವೇಸ್, ನೀವು ಮಾತಾಡ್ತಾ ಇರಿ. ಐ ವಿಲ್ ಕ್ಯಾಚ್ ಯು ಲೇಟರ್. ಓಕೆ, ಬಾಯ್. ಹಲೋ. ನೀನೇನ್ ಸಡನ್ ಆಗಿಲ್ಲಿ? ಅದು ನಿನ್ನ ಮೇಡಮ್, ಲಾರ್ಜ್ ಓಡ್ಕಾ ವಿತ್ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ವಿತೌಟ್ ಓಡ್ಕಾ ಅಂಡ್ ಪ್ಯೂರ್ ವೆಜ್ ಬರ್ಗರ್. ನಿನ್ಗೇನ್ ಬೇಕು? ದಟ್ಸ್ ಇಟ್. ಓಕೆ ಮ್ಯಾಮ್. ಮತ್ತೆ ನಾನು ನಿನ್ಗೊಂದು ವಿಷಯ ಹೇಳಬೇಕು. ಏನದು? ನಮ್ಮ ಪೇರೆಂಟ್ಸ್ಗೆ ನಮ್ಮ ವಿಷಯ ಹೇಳಿದೆ, ಅವ್ರು ಓಕೆ ಅಂದ್ಬಿಟ್ರು. ನೈಸ್. ನೆಕ್ಸ್ಟ್ ವೀಕ್ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಾರಂತೆ. ನಿಜವಾಗ್ಲೂನಾ? ಬಾಯ್ ರಿಷಿ. ಬಾಯ್ ಇಶಿತಾ. ವಾಟ್ ಅ ಸರ್ಪ್ರೈಸ್. ನೀನ್ ನನಗ್ ಬಾಯ್ ಹೇಳಿದ್ಯಾ? ಅದು ನಗ್ತಾ. ವಿ ಹ್ಯಾವ್ ಟು ಸೆಲೆಬ್ರೇಟ್. ಅದೆಲ್ಲ ಏನ್ ಬೇಡ. ಅರೆ, ಫಸ್ಟ್ ಟೈಮ್ ನಗ್ನಗ್ತಾ ಮಾತಾಡಿದ್ಯಾ? ಅಟ್ಲೀಸ್ಟ್ ಒಂದ್ ಕಾಫಿನೂ ಕೊಡದೆ ಹೇಗ್ ಕಳಿಸ್ಲಿ? ಯು ಹ್ಯಾವ್ ಟು ಕಮ್ ಇನ್ಸೈಡ್. ಅಯ್ಯೋ, ಅದೆಲ್ಲ ಏನ್ ಬೇಡ. ಕಮ್ ರಿಷಿ, ಪ್ಲೀಸ್ ಕಮ್. ಓಕೆ, ಕಾರ್ ಪಾರ್ಕ್ ಮಾಡಿ ಬರ್ತೀನಿ. ಟೇಕ್ ಇಟ್. ಆಗ್ಲೇ ಫೋಟೋಗಳಿಗೆ ಫ್ರೇಮ್ಸ್ ಹಾಕ್ಸಿದ್ದೀರಾ? ಅರೆ, US ಅಲ್ಲಿ ಇಲ್ಲಿರೋ ಪ್ಲೇಸ್ಗಳ ಇದೆಲ್ಲ. ನಿನ್ ಎಕ್ಸೈಟ್ಮೆಂಟ್ ನೋಡಿದ್ರೆ ಅಮೆರಿಕದಿಂದ ಬಂದಿರೋ ತರ ಇಲ್ಲ, ಅಹಮದಾಬಾದಿಂದ ಓಡ್ ಬಂದಿರೋ ತರ ಇದೆ. ಆದ್ರೆ ನೀವೇನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ನನ್ ಚೈಲ್ಡ್ಹುಡ್ ಸ್ಟೋರಿನ ಹೇಳ್ಬೇಕು. ಚೈಲ್ಡ್ಹುಡ್ ಸ್ಟೋರಿನಾ? ಹೀಗಾದ್ರೆ ನೀನು ಮ್ಯಾಥಮೆಟಿಕ್ಸ್ ಪಾಸ್ ಆಗ್ತೀಯಾ? ಒಂದ್ ವೇಳೆ ನೀನು ಫೇಲ್ ಆದ್ರೆ ನನಗೆ ಎಷ್ಟು ಅವಮಾನ. ಆಗ ಮಹಾದೇವ್ ಬಂದ. ಮ್ಯಾಥ್ಸ್ ಹೀಗೆ ಹೇಳ್ಕೊಟ್ರೆ ಮಕ್ಳಿಗೆ ತಲೆಗೆ ಹತ್ತಲ್ಲ ಸರ್. ಪೈಥಾಗರಸ್ ಥಿಯರಿ ಹೇಳ್ಕೊಡೋದಿಕ್ಕೆ ಅವನ್ ನನ್ನನ್ನ ಮರ ಹತ್ತಿಸ್ತಾ ಇದ್ದ. ನಾನ್ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಎಲ್ರು ಅನ್ಕೊಳ್ತಿದ್ರೆ ನನ್ಗೆ ಮ್ಯಾಥ್ಸ್ ಅಲ್ಲಿ 90 ಮಾರ್ಕ್ಸ್ ಬರೋ ಹಾಗೆ ಮಾಡ್ದ. ನಾನ್ ನನ್ನ ಲೈಫಲ್ಲಿ ಇಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ರೆ ಅದು ಅವನಿಂದಾನೆ. ಅವನ ಹೆಸರು ಏನಂತ ಹೇಳಿದ್ರಿ? ಮಹಾದೇವ್. ರಿಷಿ, No, that's mine. Two years ನಾವಿಬ್ರು ಒಟ್ಟಿಗೆ ಓದಿದ್ವಿ. 9th ಸ್ಟ್ಯಾಂಡರ್ಡ್ ಅಲ್ಲಿ ಮಡಿಕೇರಿ ಬಿಟ್ಟು ನಾವು ಹೈದರಾಬಾದಿಗೆ ಬಂದ್ಬಿಟ್ವಿ. 10th ಅಲ್ಲಿ ಅವನು ಸ್ಟೇಟ್ಗೆ ಫಸ್ಟ್ ಬಂದಿದ್ದ. ಅವನ್ ಫೋಟೋನ ನಾನ್ ಪೇಪರಲ್ಲಿ ನೋಡಿ ಎಷ್ಟು ಖುಷಿ ಪಟ್ಟೆ ಗೊತ್ತಾ? PU ಆದ್ಮೇಲೆ ನಾನು US ಅಲ್ಲಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ.
ಅವನಿಗೋಸ್ಕರನೇ ನಾನು ಇಂಡಿಯಾಗ್ ಬಂದು MNC ಸೇರಿ ಹೈದರಾಬಾದಲ್ಲಿದ್ದೀನಿ. ಅವನಿಗೋಸ್ಕರ ಫೇಸ್ಬುಕ್, ಲಿಂಕ್ಡ್ಇನ್ ಎಲ್ಲ ಕಡೆ ಹುಡುಕ್ದೆ. ಅವನು ಎಲ್ಲಿದ್ರೂ ಖಂಡಿತವಾಗ್ಲೂ ಒಂದು ದೊಡ್ಡ ಪೊಸಿಷನ್ ಅಲ್ಲೇ ಇರ್ತಾನೆ. ಒಂದ್ ಕಂಪ್ನಿಗೆ CEO ಆಗಿರ್ಬೋದು, ಇಲ್ಲಾಂದ್ರೆ ಅವನೇ ಒಂದ್ ಕಂಪ್ನಿನ ಸ್ಟಾರ್ಟ್ ಮಾಡಿರ್ಬೋದು. ನಿನ್ಗೊಂದ್ ವಿಷಯ ಗೊತ್ತಾ? ನಿನ್ಗೂ ನನ್ ಮಹಾದೇವ್ಗೂ ತುಂಬಾ ಹೋಲಿಕೆ ಇದೆ. ನಿನ್ನ ಅವತ್ತು ಆಫೀಸಲ್ಲಿ ಲಿಫ್ಟಲ್ಲಿ ನೋಡಿದಾಗ ಆಲ್ಮೋಸ್ಟ್ ನನ್ ಮಹಾದೇವ್ ಸಿಕ್ತ ಅಂತ ಖುಷಿ ಪಟ್ಟೆ. ಅದಾದ್ಮೇಲೆ ನಿನ್ನ ಹೆಸರು ರಿಷಿ ಅಂತ, ಕ್ಯಾಬ್ ಡ್ರೈವರ್ ಅಂತ ಗೊತ್ತಾಯ್ತು. ರಿಷಿ, ನನ್ ಮಹಾದೇವ್ನ ಹುಡ್ಕೋದಿಕ್ಕೆ ನೀನ್ ಹೆಲ್ಪ್ ಮಾಡ್ತೀಯಾ? ರಿಷಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ರಿಷಿ, ಇದು ಕಂಪ್ಲೀಟ್ಲಿ ನನ್ನ ಪರ್ಸನಲ್ ವಿಷಯ. ನಿನ್ನ ಹತ್ರ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಪ್ಲೀಸ್ ಕೀಪ್ ಇಟ್ ಆಸ್ ಅ ಸೀಕ್ರೆಟ್. ಸರಿ. ರಿಷಿ, ಏನಾಯ್ತು? ಏನೂ ಇಲ್ಲ. ನಾನು ಕೂಡ ಸಾಫ್ಟ್ವೇರ್ ಜಾಬ್ ಮಾಡಬೇಕು ಅಂದರೆ ಹೇಗೆ ಅಂತ. ಚಿಕ್ಕ ವಯಸ್ಸಲ್ಲ ಸ್ಟೇಟಿಗೆ ಫಸ್ಟ್ ಬಂದಿದ್ಯಾ? ದಡ್ರೆಲ್ಲ ಸಾಫ್ಟ್ವೇರ್ಲಿದ್ದಾರೆ. ನೀನು SAP ಕಲ್ತ್ಕೋ, ಜಾಬ್ ನಾನು ಕೊಡಿಸ್ತೀನಿ. ನಿನ್ಗೆ ಎಷ್ಟೆಲ್ಲ ಹೇಳಿದ್ದೀನಿ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂತ. ಒಂದು ಕ್ವಶನ್ ಕೂಡ ಬಿಡಬಾರ್ದು ಅಂತ ಹೇಳಿಲ್ವಾ? ನಮ್ಮ ಅಪ್ಪಂಗೆ ನಾನಂದ್ರೆ ಇಷ್ಟ ಇಲ್ವಾ? ಯಾವಾಗ್ಲೂ ಬೈತಾನೆ ಇರ್ತಾರಲ್ಲ. ಸಂಜು ಓದ್ಕೊಳ್ಳೋ ಅಂದ್ರೆ ಮಲ್ಕೊಂಡಿದ್ದಾನೆ. ಈಗಿಷ್ಟು ಕಷ್ಟಪಡೋ ಬದಲು ಆವಾಗಲೇ ನೀನಂದ್ರೆ ಇಷ್ಟ ಅಂತ ಅವ್ನಿಗೆ ಹೇಳ್ಬೇಕಿತ್ತಲ್ವಾ? ಹುಡುಗಿರು ನಾಚಿಕೆ ಬಿಟ್ಟು ಹೇಗೆ ಹೇಳ್ತಾರೆ? ಆಗ್ಲೇ ಇಂಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು 1-2 ಸಲ ಹೇಳಿದ್ದೆ. ಏನು ಹೇಳಿದ್ರಾ? ಒಂದ್ಸಲ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆ ಅಂತ 143 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು -143 ಡಿವೈಡೆಡ್ ಬೈ -7 ಅಲ್ವಾ ಅಂತ ಹೇಳ್ದೆ. ಹೌದು, ಕರೆಕ್ಟ್ ಅಂದಿರ್ತೀನಿ. ಅಂದ್ರೆ ಅವನು ಹೇಳಿರ್ತಾನೆ. ವೇಸ್ಟ್ ಫೆಲೋ. ಮ್ಯಾಥ್ಸ್ ಅಲ್ಲಿ ಡೌಟ್ ಕೇಳ್ದೆ ಅಂತ ಅನ್ಕೊಂಡ. 143 ಅಂದ್ರೆ ಐ ಲವ್ ಯು, ಇಶಿತಾ ಅನ್ನೋ ಲೆಟರ್ 7. ಐ ಲವ್ ಯು ಅಂತ ಇಶಿತಾ ಹೇಳಿದ್ರೆ ಅವನು ಐ ಲವ್ ಯು ಅಂತ ಹೇಳ್ತಾನೆ ಅಂತ ಅನ್ಕೊಂಡೆ. ಅರ್ಥ ಆಯ್ತಾ? ಆವಾಗ್ಲೇ ನೀನು ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ ಹೊರತು ಬುದ್ಧಿವಂತಿಕೆ ಅಲ್ಲ. ನಿನ್ ಟ್ಯಾಕ್ಸಿ ಬುದ್ಧಿವಂತಿಕೆಗೆಲ್ಲ ಇದು ಅರ್ಥ ಆಗಲ್ಲ ಬಿಡು. ಈ ಸೈಡಲ್ಲಿ ನಿಲ್ಸು. ಈ ಅಡ್ರೆಸ್ ಅಲ್ಲಿ ಅವ್ರು ಇದಾರೋ ಇಲ್ವೋ ಅಂತ ಕೇಳಿ ನೋಡ್ತೀನಿ. ಓಕೆ. ಇಂಡೈರೆಕ್ಟ್ ಆಗಿ ಮ್ಯಾಥ್ಸ್ ಈಕ್ವೇಷನ್ ಇಕ್ಕೊಂಡು ಐ ಲವ್ ಯು ಹೇಳಿದ್ಯಾ? ಡೈರೆಕ್ಟ್ ಆಗಿ ಯಾವಾಗ ಹೇಳಿದ್ಯಾ? ಅವ್ನು 7th ಸ್ಟ್ಯಾಂಡರ್ಡ್ ಅಲ್ಲಿ ಇಡೀ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಬಂದಾಗ ಎಲ್ಲರೂ ಅವನಿಗೆ ಬೊಕ್ಕಿ ಕೊಟ್ರು. ನಾನು ಚಾಕ್ಲೇಟ್ ಕೊಟ್ಟು ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಲವ್ ಲೆಟರ್ ಇಟ್ಟು ಕೊಟ್ಟಿದ್ದೆ. ಅದಕ್ಕೆ ಅವನಿಂದ ಯಾವ ರಿಪ್ಲೈನೂ ಬರಲಿಲ್ಲ. ಅಟ್ಲೀಸ್ಟ್ ಅವನೊಂದು ನೋಡಿದ್ನೋ ಇಲ್ವೋ, ಅವನಿಗಿಷ್ಟ ಇದೆಯೋ ಇಲ್ವೋ ಏನೂ ಗೊತ್ತಾಗ್ಲಿಲ್ಲ. ಮೇ ಐ ಕಮ್ ಇನ್ ಪ್ರಿಯಾ? ಹೇ, ಪ್ಲೀಸ್ ಕಮ್ ಮಿಸ್ಟರ್ ಭರತ್. ಹ್ಯಾವ್ ಯುವರ್ ಸೀಟ್. ಫೀಲ್ ಕಂಫರ್ಟಬಲ್ ಭರತ್. ಯಾ, ಪ್ಲೀಸ್ ಹ್ಯಾವ್ ಇಟ್. ನಿಮ್ಗೋಸ್ಕರನೇ ತರಿಸಿರೋದು.
ಓವರ್ ಆಕ್ಷನ್. ಬಲಿ ಕೊಡಕ್ ಮುಂಚೆ ಕುರಿನ್ ಮೇಯಿಸ್ದಂಗಿದೆ. ನಾನ್ ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು. ಆದ್ರೆ ಎಲ್ಲಾದ್ರಲ್ಲೂ ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದೆ. ದೇವ್ರೇ, ಇನ್ಮೇಲೆ ನಾನ್ ನಿಮ್ಗೆ ಪ್ರಾಜೆಕ್ಟ್ಸ್ ಕೊಡಕ್ಕಾಗಲ್ಲ. ಒಂದ್ ವೇಳೆ ಯಾರಾದ್ರೂ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ನಿಮ್ನ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ವಿತೌಟ್ ಎನಿ ನೋಟಿಸ್ ಪೀರಿಯಡ್ ಕಂಪನಿಯಿಂದ ತೆಗೆದ್ಬಿಡ್ತೀವಿ. ಸೊ ಯು ಕ್ಯಾನ್ ಲೀವ್ ನೌ. ಒನ್ ಮೋರ್ ಚಾನ್ಸ್ ಪ್ಲೀಸ್. ಅಪ್ಪ, ಅರ್ಜೆಂಟಾಗಿ ನನಗೆ ಒಂದು 10,000 ಬೇಕಾಗಿತ್ತು. ಇಷ್ಟು ಬೇಗ 10,000 ಹೊಂಚೋದು ಕಷ್ಟ ಆಗುತ್ತಪ್ಪ. ಒಂದ್ ವಾರ ಟೈಮ್ ಕೊಟ್ರೆ ಕೊಡ್ತೀನಪ್ಪ. ಆದರೆ ಅಪ್ಪ, ಹೇಳ್ತೀನಪ್ಪ. ಛೇ! ಟಿಲುಬೈ 5 ಗ್ರಾಮ್ಸ್ ಮೆತ್ ಬೇಕು ಟಿಲುಬೈ. 30,000 ಆಗುತ್ತೆ. 30,000. ಟಿಲುಬೈ ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಸ್ಯಾಲ್ರಿ ಬಂದ್ಮೇಲೆ ಇಸ್ಕೋ. ಟಿಲುಬೈ ಪ್ಲೀಸ್ 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 ಟಿಲುಬೈ. ನಿನಗೆ ಗೊತ್ತಲ್ಲ ಈ ಬಿಸ್ನೆಸ್ ಸಾಲ ಇಲ್ಲ ಅಂತ. ಗೊತ್ತು ಟಿಲುಬೈ, ಆದರೆ ಪ್ಲೀಸ್ ನೀವೇ ಏನಾದರೂ ಮಾಡಬೇಕು ಟಿಲುಬೈ. ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಹತ್ರ 100 ಗ್ರಾಮ್ ಮಾಲ್ ಇದೆ, ಅದನ್ನ ತಗೊಂಡೋಗಿ ಓಲ್ಡ್ ಸಿಟಿಲಿ ಕೊಟ್ಬಿಟ್ಟು ನಿನ್ನ ಮಾಲ್ ನೀನು ತಗೊಂಡೋಗು. ಟಿಲುಬೈ ಡ್ರಗ್ಸ್ ತಗೊಂಡು ಹೋಗ್ಬೇಕಾ ಟಿಲುಬೈ? ಆದರೆ ಡ್ರಗ್ಸ್ ಟ್ರಾಫಿಕಿಂಗ್ ದೊಡ್ಡ ಕೇಸ್ ಆಗುತ್ತೆ ಟಿಲುಬೈ. ಈ ಸಾಫ್ಟ್ವೇರ್ ಟ್ಯಾಗ್ ಇದ್ರೆ ನೀನು ಯಾರೂ ನಿಲ್ಸಲ್ಲ. ಟಿಲುಬೈ ರಿಸ್ಕ್ ಅನಿಸ್ತಿದೆ ಟಿಲುಬೈ, ಪ್ಲೀಸ್ ಟಿಲುಬೈ. ನನಗೂ ನಿನ್ನ ನಂಬಿ ಮಾಲ್ ಕೊಡೋದು ರಿಸ್ಕ್ ಅನಿಸ್ತಾ ಇದೆ. ಬಾಯ್ ಟಿಲುಬೈ, ನಾನು ಕೊಟ್ಬಿಡ್ತೀನಿ, ನೀವು ಕೊಡಿ, ನಾನು ಕೊಟ್ಟು ಬರ್ತೀನಿ. ಇದು ನಿನಗೆ, ಇದು ನೀನು ತಲುಪಿಸ್ಬೇಕಾದವ್ರಿಗೆ. Okay. ಅಡ್ರೆಸ್ ಲೊಕೇಶನ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸರಿ, ಓಕೆ ಸರಿ. ಕರಿ. ಲೈಸೆನ್ಸ್ ಫ್ಯಾಮಿಲಿ ಜೊತೆ ಬರ್ತಿದ್ರೆ ತೊಂದರೆ ಕೊಡ್ತಿದ್ದೀರಲ್ಲ ಸರ್. ಫ್ಯಾಮಿಲಿ ಡಿಸ್ಟರ್ಬ್ ಮಾಡಬಾರ್ದು ಸರ್. ಫ್ಯಾಮಿಲಿ ಜೊತೆಗಿದ್ರೆ ಲೈಸೆನ್ಸ್ ಇರ್ಬಾರ್ದಾ? ತೆಗಿ ಲೈಸೆನ್ಸ್ ತೆಗಿ. ಬಾ ಪಕ್ಕಕ್ಕೆ. ಗಾಡಿನ ಇವನ ಹೆಂಡ್ತಿನ ಎಲ್ಲಾನು ಸೀಸ್ ಮಾಡಿ. ಓಕೆ ಸರ್, ಬಾರ ಸೈಡ್ಗೆ ಹಾಕು. ಬಾ. ಅವನ್ನ ನಿಲ್ಸಿ. ನಿಲ್ಸು. ತೆಗಿ ಲೈಸೆನ್ಸ್ ತೆಗಿ. ತೆಗಿಯಾ. ಸರ್ ಎಲ್ಲ ಸರಿಯಾಗಿದೆ ಸರ್. ಕಳಿಸ್ಬಿಡು. ನಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವನು ಎಷ್ಟು ಟೆನ್ಷನ್ ಆಗ್ತಿದ್ದಾನಂದ್ರೆ ಇವನ್ನ ಇನ್ನೊಂದ್ಸಲ ಚೆಕ್ ಮಾಡಿ. ಸರಿ ಸರ್. ಸರ್ ಬ್ಯಾಗ್ ಏನಿಲ್ಲ ಸರ್. ತೆಗಿ. ಚೆಕ್ ಮಾಡಿಸ್ಕೋ ಸರ್. ಏನೂ ಇಲ್ಲ ಸರ್, ಅದರಲ್ಲಿ ಏನೂ ಇಲ್ಲ ಸರ್. ಸರ್ ಏನೂ ಇಲ್ಲ ಅಂತ ಹೇಳಿ ಬ್ಯಾಗಲ್ಲಿ ಡ್ರಗ್ಸ್ ಇಟ್ಕೊಂಡಿದ್ಯಾ? ಏನೂ ಇಲ್ಲ ಅಂದಿಲ್ಲ, ಅದು ನಂದಲ್ಲ ಸರ್. ಇನ್ನೇನಿದೆ? ಸರ್ ನಾನು ಬಿಟ್ಬಿಡಿ ಸರ್. ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದ್ದೀನಿ ಸರ್. ಇನ್ನು ಎಷ್ಟು ಜನ ಇದ್ದಾರೆ ನಿಮ್ಮ ಗ್ಯಾಂಗಲ್ಲಿ? ಹಾಗೆಲ್ಲ ಏನೂ ಇಲ್ಲ ಸರ್. ನಾನು ಸಾಫ್ಟ್ವೇರ್ ಎಂಪ್ಲಾಯಿ ಸರ್. ಈ ಒಂದ್ಸಲಕ್ಕೆ ಬಿಟ್ಬಿಡಿ ಸರ್. ನಾನು ಸಾಫ್ಟ್ವೇರ್ ಎಂಪ್ಲಾಯೀಸ್ ಆದರೆ ಡ್ರಗ್ಸ್ ತೊಗೊಳಲ್ವಾ ಏನೋ? ಸರ್ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ ಸರ್, ಒಂದೇ ಒಂದು ಫೋನ್ ಕಾಲ್ ಮಾಡ್ತಿದ್ದೀನಿ ಅಂತಿದ್ದಾನಲ್ರಿ. MLAಗೆ ಮಾಡ್ತೀಯೋ MP ಮಾಡ್ತೀಯೋ ಮಾಡ್ಕೊ ಹೋಗು. ಥ್ಯಾಂಕ್ ಯು ಸರ್, ಹೋಗು. ರೈ ಎಲ್ಲಿದ್ದೀರೋ? ಲೊಕೇಶನ್ ಶೇರ್ ಮಾಡ್ತೀನಿ, ಸ್ವಲ್ಪ ಬನ್ರೋ, ಅರ್ಜೆಂಟ್. ಏನ್ ಸರ್ ಇದು? ಯಾರಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ? ಹಿಂದೆ ಮುಂದೆ ಏನ್ ನೋಡಲ್ವಾ? ಡೀಟೇಲ್ಸ್ ತಿಳ್ಕೊಳ್ಳೋದು ಬೇಡವಾ ಸರ್? ನಿಮ್ಮಿಂದ ಎಷ್ಟು ಟೈಮ್ ವೇಸ್ಟು, ಎಷ್ಟು ಕೆಲಸ ಬಿಟ್ಟು ಬಂದಿದ್ದೀವಿ ಗೊತ್ತಾ? ಏನು ಸರ್ ನಿಮ್ಮದು ಪಂಚಾಯತಿ? ಏನು ಸರ್? ಏನೋ ನೀನು ಡ್ರಗ್ಸ್ ಸಪ್ಲೈ ಮಾಡ್ತಿರ್ಬೇಕಾದ್ರೆ ತಾನೇ ಹಿಡ್ಕೊಂಡೆ. ಹೌದು ಸರ್. ಇದೇನು ಇವನು ಡ್ರಗ್ಸ್ ಸಪ್ಲೈ ಮಾಡ್ತಾನ? ಏನೋ ಒಂದು ಮಾಡಿ ಸರ್, ಡ್ರಗ್ಸ್ ಕೇಸ್ ಅಂತ ಇದ್ದಾರೆ. ಏನೋ
ಇವರೆಲ್ಲ ನಮ್ಮ ಡ್ರಗ್ ಗ್ರೂಪ್ ಮೆಂಬರ್ಸಾ? ಇಲ್ಲ ಸರ್, ಇವ್ರು ನಮ್ಮ ಕೊಲೀಗ್ ಸರ್. ಇವ್ರಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರೋ? ಕೇಸಿಂದ ನೀವೇ ಹೊರಗಡೆ ಹಾಕ್ಬೇಕು ಸರ್, ಪ್ಲೀಸ್ ಸರ್. ಓಕೆ ಸರ್, ಬನ್ನಿ. ನೋಡಿ, ಒಂದು 25 ಲಕ್ಷ ತೊಗೊಂಡು ಬನ್ನಿ, ನಿಮ್ಮ ಕೆಲಸ ಆಗುತ್ತೆ. ಇದಕ್ಕಿಂತ ಕ್ಲಿಯರ್ ಆಗಿ ನಾನೇನು ಹೇಳಲ್ಲ. ಪರವಾಗಿಲ್ಲ ಸರ್, ಒಂದು ವಾರದಲ್ಲಿ ಅರೇಂಜ್ ಮಾಡ್ತೀನಿ ಸರ್. ನೀವು ಮ್ಯಾನೇಜ್ ಮಾಡಿ ಸರ್. ಸರಿ, ನಾನು ಸಾರ್ ಹತ್ರ ಮಾತಾಡ್ತೀನಿ. ಲೈ ಏನೋ 25 ಲಕ್ಷ ಅಂದ್ರೆ ಲೈ ಇರೋ. ಸರಿ, ಇಲ್ಲಿ ಕೇಳಿ. ಸಾರ್ ಒಪ್ಕೊಂಡ್ರು, 25 ಲಕ್ಷ ತೊಗೊಂಡು ಬಂದ್ಕೊಡಿ. ನಮ್ಮ ಸಾರು ತುಂಬ ಸ್ಟ್ರಿಕ್ಟು, ಸರಿನಾ? ನಡೀರು. ಲೈ 1 ವೀಕ್ ಅಂದ್ರೆ 1 ವೀಕೆ, ವ್ಯತ್ಯಾಸ ಆದರೆ ಜೈಲ್ಗೆ ಹಾಕ್ತೀನಿ. ID ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೋ. ಸರ್, ನೀವು ಹೇಳ್ದಾಗೆ ಆ DRTC ಕೋಡಲ್ಲಿ ನೀವು ಕೊಟ್ಟಿದ್ದ ಸ್ಕ್ರಿಪ್ಟ್ ರನ್ ಮಾಡಿದೆ. ಒಂದು ಬೈಟ್ ಕೂಡ ಇಲ್ಲ, ಎಲ್ಲ ಡಿಲೀಟ್ ಆಗೋಯ್ತು. ಸೊ ನನಗೆ ₹1 ಕೊಟ್ಬಿಟ್ರೆ ಐ ಕ್ವಿಟ್ ಫ್ರಮ್ ದಿಸ್. ಗುಡ್ ಜಾಬ್. ಥ್ಯಾಂಕ್ ಯು. ಸ್ವೀಟ್ ಗಾಯ್. ನಮಗೆ ಬೇಕಾಗಿರೋ 5 ಜನ ರೆಡಿ ಆಗಿದ್ದಾರೆ. ನೀವು ಸ್ಟಾರ್ಟ್ ಮಾಡ್ಬೋದು. ಲೋ, ವಾರದಲ್ಲಿ ನನ್ನ ಪ್ರಾಜೆಕ್ಟ್ನ ಶುರು ಮಾಡಬೇಕು. ನಾನು ನೋಡಿ ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲ ಹೆದರ್ಕೊಳ್ತಿದ್ದಾರಂತೆ. ಇವಾಗ ನಾನು ವಾರದಲ್ಲಿ ಪ್ರಾಜೆಕ್ಟ್ ಶುರು ಮಾಡಲಿಲ್ಲ ಅಂದರೆ ನನ್ನ ಕೆಲಸ ಹೋಗುತ್ತೆ. ಈ ಸಮಯದಲ್ಲಿ ಪೊಲೀಸು ಕೇಸು ನನಗೇನು ಅರ್ಥ ಆಗ್ತಿಲ್ಲ ಕಣೋ. ಲೇ ಸರ್, ಸರ್ ಹೇಳಿ ಸರ್. ಯಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೈ ಮ್ಯಾನೇಜರ್ ಹತ್ರ ಮಾತಾಡಿದೆ. ನನ್ನ ಪೇ ಸ್ಲಿಪ್ ಮೇಲೆ 5 lakhsನ 1 ಡೇಯಲ್ಲಿ ಕೊಡ್ತಾರಂತೆ. ಇನ್ನೊಂದು 20 ಅರೇಂಜ್ ಮಾಡಬೇಕು. ಏಯ್, ನನ್ನ ಪರ್ಸ್ನಲ್ ಸೇವಿಂಗ್ಸ್ ಒಂದು 5 ಲಕ್ಷ ಇದೆ ಕಣ್ರೋ. ಇನ್ನೊಂದು 15 ಲಕ್ಷ ರೆಡಿ ಮಾಡಿದ್ರೆ ಸರೋಗುತ್ತೆ ಕಣ್ರೋ. ನನ್ನ ಅರ್ಧ ಸ್ಯಾಲ್ರಿನ ನನ್ನ ತಂಗಿಗೆ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲಿಂದ ಬರಬೇಕು ಸೇವಿಂಗ್ಸ್ ಎಲ್ಲ? ಹೇ, ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಕೇಳ್ತೀವಾ? ಕೇಳಲ್ಲ. ಕೇಳ್ದೇನೆ ಇವೆಲ್ಲ ಆಗೋದು. ಒರಿಜಿನಲ್ ID ಕಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಡೂಪ್ಲಿಕೇಟ್ ID ಕಾರ್ಡ್ ಹಾಕೊಂಡು ತಿರುಗ್ತಾ ಇದೀವಿ. ನೀವು ದುಡ್ಡು ಅರೇಂಜ್ ಮಾಡ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. 2 ದಿನದಲ್ಲಿ ನನ್ನ ID ಕಾರ್ಡ್ ನನಗೆ ಬೇಕು. ನನ್ನ ಈ ಕೇಸಲ್ಲಿ ಎಳಿಬೇಡ್ರಪ್ಪ ತಂದೆ, ಪ್ಲೀಸ್. ಸರ್, ಏನಾಗಲ್ಲ ಬಿಡೋ, ಏನಾದರೂ ಮಾಡೋಣ. ನಾನೇ ಏನಾದರೂ ಒಂದು ಮಾಡಿ ನಿಮ್ಮನ್ನೆಲ್ಲ ಈ ಪ್ರಾಬ್ಲಮಿಂದ ಹೊರಗಡೆ ತರ್ತೀನಿ ಕಣೋ. ಊರಿಗೆ ಹೋಗ್ತೀನಿ, ಅಪ್ಪ ಹತ್ರ ಒಂದ್ಸಲ ಮಾತಾಡ್ತೀನಿ. ನಾಳೆ ನನ್ನ ಎಂಗೇಜ್ಮೆಂಟು, ನೀನು ಬರಲ್ವಾ? ಇಲ್ಲ ಕಣೋ, ಪ್ರಾಬ್ಲಮ್ ನನ್ನಿಂದನೇ ಆಗಿದೆ. ನಾನೇ ಸಾಲ್ವ್ ಮಾಡಬೇಕು. ಭರತ್, ನನಗೆ ಗೊತ್ತಿರೋ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾನೆ, ನಿನ್ನ ಬಗ್ಗೆ ನಾನು ಹೇಳ್ತೀನಿ ಬಿಡು. ಕೊಯಂಬತ್ತೂರ್ DR ಸೆಂಟ್ರಲ್ಲಿದ್ದ ಡೇಟಾ ಎಲ್ಲ ಡಿಲೀಟ್ ಆಗೋಯ್ತು. ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಆಲ್ ಡಿಜಿಟಲ್ ಡೇಟಾ ಈಗ ಓನ್ಲಿ ಕ್ಯೂ ಹಬ್ಬಲ್ಲಿ ಮಾತ್ರ ಇರೋದು. ಈ ಡೇಟಾನ ನಾವು ಡಿಸ್ಟ್ರಾಯ್ ಮಾಡಿದ್ರೆ ನಾವು ಇಂಡಿಯಾನ ಡಿಜಿಟಲ್ ಆಗಿ, ಎಕನಾಮಿಕಲ್ ಆಗಿ ಡಿಸ್ಟ್ರಾಯ್ ಮಾಡಿದ ಹಾಗೆ. ನಾವು ಐಡೆಂಟಿಫೈ ಮಾಡಿರೋ 5 BCBs ಕ್ಯೂ ಹಬ್ನ ಬ್ಲಾಸ್ಟ್ ಮಾಡ್ತಾರೆ. ಮತ್ತೆ ಮುಹೂರ್ತ ಯಾವಾಗ? ಯಾವಾಗಲೂ ಇದ್ರ ಬಗ್ಗೆ ನೆನಪಿರಬೇಕು ಅಂದರೆ ಡೇಟಾ ಡಿಸ್ಟ್ರಾಯ್ ಆದರೆ ಸಾಕಾಗಲ್ಲ. ಮ್ಯಾಸಿಕರ್, ಮಾಸ್ ಡಿಸ್ಟ್ರಕ್ಷನ್. ಬ್ಲಾಸ್ಟ್ ಆದಾಗ ಕ್ಯೂ ಹಬ್ಬಲ್ಲಿ ಯಾರು ಉಳಿಯೋದಿಲ್ಲ. ನಾನು ಅಲ್ಲಿಗೆ ಬರ್ತಿದ್ದೀನಿ, ಆಲ್ರೆಡಿ ಆಯ್ತು ಸರ್, ಸ್ಟಾರ್ಟ್ ನಾನು ಆಗಿದ್ದೀನಿ. ಅಯ್ಯೋ, ಒಂದು ನಿಮಿಷ ಇರು, 1 ನಿಮಿಷ. ಓಂಕಾರ್ ಫೋನ್ ಮಾಡಿ ಹೇಳಿದ್ನಲ್ಲ ಸರ್. ಓಂಕಾರ ಹೇಳ್ದವ್ ನೀನೇನಾ? ಹೌದು ಸರ್. ಏನ್ ಭರತ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಅದೇ ಸರ್ ಪ್ರಾಜೆಕ್ಟ್ ಬಗ್ಗೆ. ನಡಿ ಬಾರಲ್ಲಿ ಕೂತ್ಕೊಂಡು ಮಾತಾಡೋಣ.
ಸರ್ ಪ್ಲೀಸ್ ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ನನ್ಗೆ ಅರ್ಥ ಆಯ್ತಮ್ಮ ನಿನ್ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ನಾನ್ ಸ್ಕಾಚ್ ಕುಡಿಯೋನಲ್ಲ. ಸೈಡ್ಸ್ಗೆ ಒಂದ್ ಸ್ವಲ್ಪ ಪಿಕಲ್ಸ್ ನಡಿ, ಜಾಸ್ತಿ ಆಗಲ್ಲ. ಎಣ್ಣೆಗೊಂದು 600, ಹಲೋ, ಒಂದು 50 ಅಂದ್ರೆ ನಾನ್ ಬರಲ್ಲ ಕಣೋ. Cheers. ಸರ್. ಇಷ್ಟು ಬೇಕು ಕುಡಿದ್ಬಿಟ್ರ ಸರ್? ಇನ್ನು ಇವಾಗ ತಾನೇ ಶುರು ಮಾಡಿದ್ರಿ. ಶಡ ಸರ್ ನನ್ನ ಕೆಲ್ಸದ ಬಗ್ಗೆ ಅದೇ ಇನ್ನೊಂದ್ ಬಾಟ್ಲ್ ಹೇಳು. ಸರ್ ಹೋಗೋಣ ಸರ್. ಟೈಮ್ ಆಗೋಯ್ತು ಸರ್. ಇನ್ನೊಂದ್ ಬಾಟ್ಲ್ ತಗೊಂಬ ಹೋಗು. ಕ್ಲೋಸಿಂಗ್ ಟೈಮ್ ಸರ್. ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ಲ ಸರ್. ನಮ್ ಫ್ರೆಂಡ್ ಬಾರ್ ಇದೆ, ಅಲ್ಗೋಗೋಣ ಬಾ. ಇನ್ನೊಂದು ಬಾರ. ಹಾ. ನೀವು ಮಗ ಅರ್ಜೆಂಟಾಗಿ ಕಾಸು ಬೇಕಿತ್ತು, ಒಂದು 5,000 ಇದ್ರೆ ಕಳ್ಸೋ. ಸರ್ ಹೋಗೋಣ ಬನ್ನಿ ಸರ್, ಟೈಮ್ ಆಯ್ತು. ಅಷ್ಟು ಬೇಗ ಯಾಕೆ ಹೋಗ್ಬೇಕು? ಇನ್ನೊಂದ್ ಪ್ಲೇಸ್ಗೆ ಹೋಗೋಣ ಬಾ. ಇನ್ನೊಂದು ಜಾಗನ? ಸರ್ ಸಾಕು ಸರ್, ಬನ್ನಿ ಸರ್ ಹೋಗೋಣ ಇವಾಗಲಾದರೂ. ಮನೆಗೆ ಹೋಗಿ ಫ್ರೆಶ್ ಕುಡಿಯೋಣ, ನಡಿ ಹೋಗೋಣ. ಮತ್ತೆ ಫ್ರೆಶ್ ಆಗ. ಲೋ ಪ್ರಾಣ ತಿಂತಿದ್ದಾನ ಕಣ ಅವ್ನ ಅಜ್ಜಿ, ಎಲ್ಲಿಂದ ಹಿಡ್ಕೊಂಬಂದ್ರೆ ಇವನಲ್ಲಿ. ನಿಮ್ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್, Thank ನಾನು you. ನೋಡ್ತೀನಿ ಸರ್. ಎಲ್ಗೋ ಹೋಗೋದು? ಇವತ್ತು ಕ್ಲೈಂಟ್ ಹಾಲಿಡೇ, ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಏನೋ ಸಾಲ ತೀರ್ಸೋ ಉದ್ದೇಶ ಏನಿಲ್ವಾ? ದುಡ್ಡು ಹಂಚೋದಕ್ಕೆ ಆಗ್ತಿಲ್ಲ ಬುದ್ಧಿ. ಆ? ಮಗನ್ಗೆ ಜಾಬ್ ಸಿಕ್ಕಿದ ತಕ್ಷಣ ಕಳ್ಳನ್ ಕೊಡ್ತೀನಿ. ಮಗನೇ. ಸ್ವಲ್ಪ ಟೈಮ್ ಅಯ್ಯೋ ನಾಟಕ ಮಾಡ್ತಾ ಬುದ್ಧಿ, ಇದೀಯಾ? ಬೇಡ. ಕೊಡೋ ಮೊದಲು. ನಮ್ಮ ಅಪ್ಪನೇ ಹೊಡಿತೀಯನ ನೀನು? ಹೇಳ್ದಾಕ್ರ ಇವನ್ನ. ಅಯ್ಯೋ, ಬುದ್ಧಿ, ಬುದ್ಧಿ. ನನ್ ಕುತ್ತಿಗೆ ಪಟ್ಟಿನ ಹಿಡಿತೀಯಾ? ಗೊತ್ತಿದೆ, ನನ್ನ ಕೈ ಹಿಡ್ಕೊಂತೀನಾ? ಬಿಟ್ಬಿಡಿ, ಕ್ಷಮಿಸ್ಬಿಡಿ ಬುದ್ಧಿ. ಏನೋ ಬುದ್ಧಿ, ನಿನ್ ಮಗನ ಹೌದು ಬುದ್ಧಿ. ಮಾಡಿರೋ ಸಾಲ ಎಲ್ಲ ಈ ನನ್ ಮಗನ್ಗೋಸ್ಕರನಾ? ಬುದ್ಧಿ ಅವ್ನ್ಗೆ ಏನು ಗೊತ್ತಿಲ್ಲ ಬುದ್ಧಿ. ಬಿಸಿ ರಕ್ತ ಅಲ್ಲ, ಕ್ಷಮಿಸ್ಬಿಡಿ. ಆವೇಶ ಜಾಸ್ತಿ. ಈ ಆವೇಶನ ತಗೊಂಡಿರೋ ಸಾಲನ ತೀರ್ಸೋದ್ರಲ್ಲಿ ತೋರ್ಸೋ. ಏಯ್, 1 ತಿಂಗಳ ಟೈಮ್ ಕೊಡ್ತೀನಿ ನಿನ್ಗೆ. ಬಡ್ಡಿ ಸಮೇತ ನನ್ ಬಾಕಿ ತೀರ್ಸಕ್ ಆಗಿಲ್ಲ ಅಂದ್ರೆ ನಿನಗೆ ಈ ಮನೆ ಇದೆ ಅನ್ನೋದನ್ನೇ ಮರ್ತ್ಬಿಡು. ನನ್ನ ಹತ್ರನೇ ನಾಟಕಗಳು ಆಡ್ತಾರೆ. ನಡೀರೋ. ಅಪ್ಪ ಏನಪ್ಪ ಇದು?